ಭಾರತ ಸಂವಿಧಾನದ ಉಳಿದಂತಹ ಲಕ್ಷಣಗಳು ಏನದವ ಅಂತೇಳಿ ಸೊ ಈ ಅವಧಿಯೊಳಗ ಚರ್ಚೆಯನ್ನು ಕೈಗೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇಂಡಿಪೆಂಡೆಂಟ್ ಅಂಡ್ ಸಿಂಗಲ್ ಜುಡಿಷಿಯರಿ, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಅಥವಾ ಏಕ ನ್ಯಾಯಾಂಗ ಪದ್ಧತಿ. So this independent and single judiciary is one more salient feature of the Indian Constitution. Actually, whether there are federal countries in this world, there is a separate judiciary system. There is no single judiciary system. For example, in America, there are separate different courts to the different state high courts, sorry, different states, and there is a union related another one court is there, that is Supreme Court of the nation. Totally there is a separate judiciary system. There is no single judiciary system in the America. India also adopted a federal form of government. According to that federal system, there is opportunity to have separate judiciary system to the union government and state governments. But in India, in Indian Constitution adopted so single judiciary system and independent judiciary system. So according to this independent judiciary system, there is no control on the judicial system of the India by the different organs of the government. For example, legislature of the nation should not control the judicial system of the nation, and for example, executive or administrative body of the nation should not control the judicial system of the nation, because of in our country independent judiciary system is here, and along with this single judiciary system is following in this country and also in our constitution. So according to constitution, here Supreme Court is the top of court of the nation. All different courts are working under the supervision of that Supreme Court, like high courts of the different states of this nation and another different subordinate courts. These are the Taluka level court, district magistrative court, and JMFC court, Lok Adalat, revenue court, family court, and all other different courts of the nation are working under the Supreme Court of the nation. ಇಲ್ಲಿ ಏಕತ್ವದ ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂತ ಒಂದೇನ ಸಂವಿಧಾನದ ವೈಶಿಷ್ಟ್ಯ ಅಂತ ಹೇಳ್ತೀವಲ್ರಿ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಅದರ ಪ್ರಕಾರ ಇಲ್ಲಿಯ ನ್ಯಾಯಾಂಗದ ಮೇಲೆ ಕಾರ್ಯಾಂಗ ಯಾವುದೇ ರೀತಿಯ ಹಿಡಿತವನ್ನು ಸಾಧಿಸಿಲ್ಲ. ಆಮೇಲೆ ಇನ್ನೊಂದಂಗದಲ್ಲಿ ಶಾಸಕಾಂಗ, ಶಾಸಕಾಂಗ ಇಲ್ಲಿಯ ನ್ಯಾಯಾಂಗದ ಮೇಲೆ ಯಾವುದೇ ರೀತಿಯ ಹತೋಟಿಯನ್ನು ಸಾಧಿಸಿಲ್ಲ. ಶಾಸಕಾಂಗದ ಕಾರ್ಯಗಳೇ ಪ್ರತ್ಯೇಕ. ಶಾಸಕಾಂಗ ಶಾಸನೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕಾರ್ಯಚಟುವಟಿಕೆಗಳನ್ನು ಗೈತದ. ಆಮೇಲೆ ಕಾರ್ಯಾಂಗ
ಆಡಳಿತಾತ್ಮಕ ಕಾರ್ಯಚಟುವಟಿಕೆಗಳಂತ ಹೇಳ್ಬಿಟ್ಟಿಂದವಲ್ರಿ ಅದನ್ನ ಗೈತದ. ಸೊ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ಯಾವುದೇ ನಿಯಂತ್ರಣಕ್ಕೆ ಒಳಗಾಗಲಾರದೆ ಸ್ವತಂತ್ರವಾಗಿ ನ್ಯಾಯಿಕ ವಿಷಯಗಳಿಗೆ ಅನ್ವಯಿಸ್ತಕ್ಕಂತಹ ಕಾರ್ಯಚಟುವಟಿಕೆಗಳನ್ನ ಗೈತದ. ಸೊ ದಿಸ್ ಈಸ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಇಂತಹ ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನ ಭಾರತ ಸಂವಿಧಾನದೊಳಗ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಏಕತ್ರಯದ ನ್ಯಾಯಾಂಗ ವ್ಯವಸ್ಥೆ ಅಥವಾ ಏಕ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ತೀವಿ ನೋಡ್ರಿ. ಆ ಏಕ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಭಾರತದೊಳಗ ಸರ್ವೋಚ್ಚ ನ್ಯಾಯಾಲಯ ಅಂತದಲ್ರಿ, ಸುಪ್ರೀಂ ಕೋರ್ಟ್ ಡೆಲ್ಲಿ ಒಳಗ. ಸೊ ಸುಪ್ರೀಂ ಕೋರ್ಟ್ ಅದ ನೋಡ್ರಿ. ಆ ಸುಪ್ರೀಂ ಕೋರ್ಟಿನ ಅಡಿಯೊಳಗನೆ ಉಳಿದಂತಹ ಎಲ್ಲ ಕೋರ್ಟ್ಗಳು, ಎಲ್ಲ ನ್ಯಾಯಾಲಯಗಳು ಏನ್ ಮಾಡ್ತಾ ಇದ್ದಾವಂದ್ರೆ ಕಾರ್ಯಚಟುವಟಿಕೆಯನ್ನು ಗೈತಾವ. ಈಗ ಉದಾಹರಣೆಗಾಗಿ ರಾಜ್ಯ ಹೈಕೋರ್ಟ್ಗಳು, ಆನಂತರ ಜಿಲ್ಲಾ ಸತ್ರ ನ್ಯಾಯಾಲಯ, ತಾಲೂಕಾ ಮಟ್ಟದ ನ್ಯಾಯಾಲಯ, ಸ್ಥಾನಿಕ ನ್ಯಾಯಾಲಯ, ಹಾಗೇನೆ ಕಂದಾಯ ನ್ಯಾಯಾಲಯ, ಲೋಕ ಅದಾಲತ್ತು. ಸೊ ಅದೇ ರೀತಿ ಮತ್ತೊಂದು ಅಂತಂದ್ರೆ ಕೌಟುಂಬಿಕ ನ್ಯಾಯಾಲಯ. ಹಿಂಗ ವಿಭಿನ್ನ ನ್ಯಾಯಾಲಯಗಳು ಅಂತ ಹೇಳ್ಬಿಟ್ಟು ಅಂದವಲ್ರಿ. ಇವೆಲ್ಲಾ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿಯೊಳಗನೆ ಕಾರ್ಯನಿರ್ವಹಣೆಯನ್ನ ಗೈತಾವ. ಈಗ ನೋಡ್ರಿ, ಒಂದ್ ಯಾವುದೋ ಕೇಸು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿವ್ ಕೋರ್ಟ್ನೊಳಗ ರಿಜಿಸ್ಟರ್ ಆಗ್ಯದ ಅಂತ ಇಟ್ಕೊಂಡು, ಜಿಲ್ಲಾ ಸತ್ರ ನ್ಯಾಯಾಲಯದೊಳಗೆ ರಿಜಿಸ್ಟರ್ ಆಗ್ಯದ. ಸೊ ಅಲ್ಲಿ ಆ ಕೇಸ್ ಇತ್ಯರ್ಥ ಆಗ್ಲಿಲ್ಲ ಅಂತ ಏನ್ ಮಾಡ್ತೀವಿ ನಾವು, ಬೈ ದ ಅಪೀಲ್ ಟು ಪ್ರೊಡ್ಯೂಸ್ ದಟ್ ಕೇಸ್ ಟು ದಿ ಹೈಕೋರ್ಟ್. ಮನವಿ ಮೂಲಕ ಆ ಕೇಸನ್ನ ಎದಕ್ಕೆ ಪ್ರೊಡ್ಯೂಸ್ ಮಾಡ್ಲಾಗ್ತದ್ರಿ, ಹೈಕೋರ್ಟಿಗೆ ಕಳಿಸ್ತಾರ. ಇಲ್ಲಿ ಹೈಕೋರ್ಟ್ನೊಳಗೂ ಪ್ರಾಪರ್ ಡಿಸಿಷನ್ ಆಗ್ಲಿಲ್ಲ ಅಥವಾ ಇತ್ಯರ್ಥ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಲಾಗ್ತದ ಆತ್ಮೀಯ ವಿದ್ಯಾರ್ಥಿಗಳೇ, ಸುಪ್ರೀಂ ಕೋರ್ಟಿಗೆ ಮನವಿ ಅಂತಕ್ಕಂಥದ್ದು ಹೋಗ್ತಾರ. ರಿಟ್ ಮೂಲಕ ಅಥವಾ ಅಪೀಲ್ನ ಮೂಲಕ ಸುಪ್ರೀಂ ಕೋರ್ಟಿಗೆ ಮನವಿಯನ್ನು ಸಲ್ಲಿಸ್ತಾರ. ಸೊ ಈ ತರನಾಗಿ ಏನಂತಂದ್ರ ಈ ಸರ್ವೋಚ್ಚ ನ್ಯಾಯಾಲಯದ ಅಡಿಯೊಳಗನೆ ಉಳಿದಂತಹ ಎಲ್ಲ ನ್ಯಾಯಾಲಯಗಳ ಕಾರ್ಯ ಕೈಗೊಳ್ಳೋದ್ರಿಂದ, ಆಮೇಲೆ ಅಂತಿಮ ತೀರ್ಪನ್ನು ನೀಡ್ತಕ್ಕಂತಹ ನ್ಯಾಯಾಲಯವಾಗಿ ಸುಪ್ರೀಂ ಕೋರ್ಟ್ ಇರೋದ್ರಿಂದ ಇಲ್ಲಿ ಎಂಥದ್ದು ಅಂತಂದ್ರ ಏಕತ್ರಯದ ನ್ಯಾಯಾಂಗ ವ್ಯವಸ್ಥೆ ಅಂತೇಳಿ ಸಂವಿಧಾನದೊಳಗ ಅಳವಡಿಕೆ ಮಾಡ್ಕೊಳ್ಳಲಾಗಿದೆ. ಇದು ಈ ಸಂವಿಧಾನದ ಮತ್ತೊಂದು ವೈಶಿಷ್ಟ್ಯ. ಆಕ್ಚುಲಿ ಭಾರತದೊಳಗೂ ಒಕ್ಕೂಟ ಪದ್ಧತಿ ಐತ್ರಿ, ಅಮೆರಿಕನೊಳಗೂ ಒಕ್ಕೂಟ ಪದ್ಧತಿ ಐತಿ. ಸೊ ಅಮೆರಿಕದೊಳಗ ರಾಜ್ಯಕ್ಕ ಮತ್ತು ಕೇಂದ್ರಕ್ಕ ಪ್ರತ್ಯೇಕ ನ್ಯಾಯಾಂಗದ ವ್ಯವಸ್ಥೆ ಅದ. ಆ ತರನಾಗಿ ಇಲ್ಲಿನೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದ್ರೆ ಸಂವಿಧಾನದ ನಿರ್ಮಾತೃಗಳು, ಸಂವಿಧಾನದ ಕರ್ತೃಗಳು ಅದಕ್ಕೆ ಅವಕಾಶ ಕೊಡ್ಲಾರ್ದೆ ಏನ್ ಮಾಡಿದ್ದಾರೆ ಅಂದ್ರೆ ಏಕತ್ರಯದ ನ್ಯಾಯಾಂಗದ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇದು ಈ ಸಂವಿಧಾನದ ಒಂದು ವೈಶಿಷ್ಟ್ಯಮಯವಾದಂತ ಸಂಗತಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್ ಈಸ್ ಹಿಯರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ರಾಷ್ಟ್ರ ನೀತಿ ನಿರ್ದೇಶಕ ತತ್ವಗಳು ಅಥವಾ ನಿರ್ದೇಶಕ ತತ್ವಗಳು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. These different directive principles of state policies are another one salient feature of Indian Constitution. ವಿಭಿನ್ನ ರೀತಿಯ ನಿರ್ದೇಶಕ ತತ್ವಗಳು ಅಂತ ವಿದ್ಯಾರ್ಥಿಗಳೇ, ಬೇರೆ ಬೇರೆ ರೀತಿಯ ನಿರ್ದೇಶಕ ತತ್ವಗಳದಲ್ಲ, ಅದನ್ನು ಕೂಡ ನಾವು ಭಾರತ ಸಂವಿಧಾನದ ಮತ್ತೊಂದು ವೈಶಿಷ್ಟ್ಯಪೂರ್ಣ ಅಂಶ ಅಂತ ಪರಿಗಣಿಸಲಾಗ್ತದೆ. ಆಕ್ಚುಲಿ fourth part of the Constitution is explaining different types of the directive principles of state policies. ಸಂವಿಧಾನದ 4ನೇ ಭಾಗ ಅಂತಲ್ರಿ, ಆ 4ನೇ ಭಾಗ ವಿವಿಧ ರೀತಿಯ
ಮೂಲಭೂತ ಕರ್ತವ್ಯಗಳ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಏನ್ ಮಾಡ್ತದ ಅಂತಂದ್ರೆ ಸ್ಪಷ್ಟೀಕರಿಸ್ತದ. ಹಾಗಾದ್ರೆ ನಿರ್ದೇಶಕ ತತ್ವಗಳ ಹಿಂದಿಂದವ ಇದು ಯಾಕೆ ಸಂವಿಧಾನದ ಒಂದು ವೈಶಿಷ್ಟ್ಯ ಆಗಿದೆ ಅನ್ನುವಂಥ ವಿಷಯವನ್ನು ಸ್ವಲ್ಪ ನಾವು ಅವಲೋಕನೆ ಮಾಡಿದ್ವಿ ಅಂದ್ರೆ, ಸೊ fundamental rights of the Indian citizen are just like as a Magna Carta Act of 1215 of the Britain, and fundamental rights are protect the political opportunities of the people of this nation, and civil rights or civil opportunities of the people of this nation. But directive principles of state policies are protect the economic opportunities or economic rights of the people of India or people of nation. ನೋಡ್ರಿ, ನಿರ್ದೇಶಕ ತತ್ವ ಮತ್ತು ಮೂಲಭೂತ ಹಕ್ಕನ್ನ ಸ್ವಲ್ಪ ನಾವಿಲ್ಲಿ ಒಂದು ಇನ್ನೊಂದು ಕಂಪೇರ್ ಮಾಡಿ ನೋಡ್ಬೇಕಾದಂತ ಅವಶ್ಯಕತೆ ಅದ ವಿದ್ಯಾರ್ಥಿಗಳೇ. ಸೊ ಏನಂತಂದ್ರೆ ಮೂಲಭೂತ ಹಕ್ಕುಗಳು ಬ್ರಿಟನ್ ಒಳಗೆ ಮಾಗ್ನಾ ಕಾರ್ಟಾ ಆಕ್ಟ್ ಇತ್ತಲ್ಲ 1215 ಜಾರಿಗೆ ಬಂದಂತ ಆಕ್ಟ್ ಅದು. ಆ ಆಕ್ಟ್ ಯಾವ ತರನಾಗಿ ಬ್ರಿಟನ್ನಿನ ನಾಗರಿಕರ ರಾಜಕೀಯ ಮತ್ತು ನಾಗರಿಕನ ಹಕ್ಕುಗಳನ್ನ ರಕ್ಷಣೆ ಮಾಡ್ತಿತ್ತಲ್ರಿ, ಆ ತರನಾಗಿ ಭಾರತದೊಳಗಿದ್ದಂತಹ ಮೂಲಭೂತ ಹಕ್ಕುಗಳು ಭಾರತದ ನಾಗರಿಕನ ನಾಗರಿಕ ಹಕ್ಕುಗಳನ್ನ ಮತ್ತು ರಾಜಕೀಯ ಹಕ್ಕುಗಳನ್ನ ರಕ್ಷಿಸ್ತವ. ಆದ್ರ ನೀತಿ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂತವು ಅಂತಂದ್ರೆ ವ್ಯಕ್ತಿಯ ಆರ್ಥಿಕ ಅವಕಾಶಗಳವಲ್ಲ, ಆರ್ಥಿಕ ಹಕ್ಕು ಅಂತದಲ್ರಿ, ಆ ಆರ್ಥಿಕ ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂತಹ ಸನದು ಅಂತಿವು. ಆರ್ಥಿಕ ಹಕ್ಕನ್ನ ರಕ್ಷಣೆ ಮಾಡುವಂತವು. ಸೊ ಹಾಗಾದ್ರೆ ನಿರ್ದೇಶಕ ತತ್ವ ಅಂತ ಹೇಳ್ತೀವಿ. ಸೊ ವಾಟ್ ಡು ಯು ನೋ ಅಬೌಟ್ ದಿಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್? ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತೀವಲ್ರಿ, ರಾಜ್ಯ ನೀತಿ ನಿರ್ದೇಶಕ ತತ್ವದ ಬಗ್ಗೆ ನಿಮಗೇನ ಅನಿಸ್ತದ ಅಂತ, ಏನ್ ತಿಳಿದ ಅಂತ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಂದ್ರ ಯಾವ ಉದ್ದೇಶಕ್ಕಾಗಿ ಮೂಡಿ ಬಂದಿರತಕ್ಕಂಥವು? ಬೇಡ ಹಂಗಂತಂದ್ರೆ ಏನ ಅಂತ? ಎಸ್, ಎನಿಬಡಿ? ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತಂದ್ರೆ ಏನಂತೇಳಿ ಯಾರಾದ್ರೂ ಹೇಳ್ತೀರಿ? Is there any opinions about this directive principles of state policies? ಅದು ಏನ್ ನಿಮ್ಗೆ ಐಡಿಯಾ ಆಯ್ತಾ ಅದನ್ನ ಹೇಳ್ರಿ ಅಂತಂದ್ರೆ ಇಲ್ಲ, ತಪ್ಪಿದ್ರೆ ಏನು ಪ್ರಶ್ನೆ ಇಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತಂದ್ರೆ ಏನು? ನಿರ್ದೇಶಕ ತತ್ವಗಳು ಅಂತಂದ್ರೆ ಏನ್ರಿ? ವಿಚ್ ಪ್ರಿನ್ಸಿಪಲ್ಸ್ ಆರ್ guidelines to the both governments of the nation, that all different principles are called directive principles of state policy. Yes, I repeat it. Which principles are to make different directions to the union government and state government or both governments of the nation, that all different principles are called directive principles of state policy. So what is the major aim of this directive principles of state policy? What is the major aim of this directive principles of state policy? Yes, is there anybody? What is the major aim of this directive principles of state policy? ಅಲ್ಲಿ ಯಾರಾದ್ರೂ ಹೇಳ್ತೀರಿ?
ಏನದರ ಪ್ರಮುಖ ಗುರಿ ಅಂತೇಳಿ? ವೆರಿ ಸಿಂಪಲ್, to do the welfare of people and to do the welfare of nation. This is the major aim of directive principles of state policy. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಂದ್ರೆ ಏನ್ರಿ? ರಾಷ್ಟ್ರದಲ್ಲಿರ್ತಕ್ಕಂತಹ ಎರಡೂ ಸರ್ಕಾರಗಳಲ್ಲ, ಎರಡು ಸರ್ಕಾರಗಳು ಅಂತಂದ್ರೆ ಎರಡು ಸರ್ಕಾರ ಅಂದ್ರೆ ಯಾವ್ರಿ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಎರಡೂ ಸರ್ಕಾರಗಳಿಗೆ ನಿರ್ದೇಶನವನ್ನು ಗೈತಕ್ಕಂತಹ ತತ್ವಗಳು ಅಂತದವಲ್ಲ, ಆ ತತ್ವಗಳನ್ನೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳ್ಬಿಟ್ಟ ಕರೀಲಾಗ್ತದ. ಈ ನಿರ್ದೇಶಕ ತತ್ವಗಳ ಉದ್ದೇಶ ಏನದ? ನಿರ್ದೇಶಕ ತತ್ವಗಳ ಪ್ರಮುಖ ಗುರಿ ಏನಂತ ನೋಡ್ತೀವಿ ಅಂದ್ರೆ, ಕಲ್ಯಾಣ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು, ಕಲ್ಯಾಣ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು, ಅಥವಾ ಜನತಾ ಕಲ್ಯಾಣ ಅಂತಲ್ರಿ, ಜನತೆಯ ಸರ್ವಾಂಗೀಣ ಪ್ರಗತಿ ಅಂತೀವಲ್ಲ, ಆ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸೋದು, ಪ್ರಗತಿಯನ್ನು ಸಾಧಿಸಿ ಜನತಾ ಕಲ್ಯಾಣವನ್ನು ಕೈಕೊಳ್ಳೋದು, ಇದು ನಿರ್ದೇಶಕ ತತ್ವದ ಹಿಂದ್ಗಡೆ ಇರ್ತಕ್ಕಂಥ ಒಂದು ಪ್ರಮುಖ ಗುರಿಯಾಗಿದೆ. ಹಾಗಾದ್ರೆ ನಿರ್ದೇಶಕ ತತ್ವಗಳು ಎದಕ್ಕೆ ಮಾರ್ಗಸೂಚಿಗಳು ಅಂತ ಹೇಳಿ ನೋಡಿದೀವಿ ಅಂದ್ರೆ, ಎದಕ್ಕೆ ಇವು ಮಾರ್ಗಸೂಚಿಗಳು ಅಂತಂದ್ರೆ, ಸಂವಿಧಾನದಲ್ಲಿ ನೀಡಿರ್ತಕ್ಕಂತಹ ಮಾರ್ಗಸೂಚಿಗಳು ಅಂತ ಹೇಳ್ತೀವಿ ನಾವು ನಿರ್ದೇಶಕ ತತ್ವಗಳನ್ನ. ಎದಕ್ಕೆ ಇವು ಮಾರ್ಗಸೂಚಿಗಳು ಅಂತಂದ್ರೆ, these different directive principles of state policies are guidelines to the uplift of the economic condition of the people of this nation and to the uplift social life of the people of this nation and to uplift cultural, educational, rational life of the people of this nation. So these different fields are developing by the directive principles of state policy in the state and as well as union level also. ನೋಡ್ರಿ, ಇವು ಎಂಥದಕ್ಕೆ ಮಾರ್ಗಸೂಚಿಗಳು, ಎದಕ್ಕೆ ಮಾರ್ಗಸೂಚಿಗಳು ಅಂತ ನಿರ್ದೇಶಕ ತತ್ವಗಳು? ಆರ್ಥಿಕ ಬದುಕದಲ್ರಿ, ವ್ಯಕ್ತಿಯ ಆರ್ಥಿಕ ಬದುಕನ್ನ ಉದ್ದೀಪನಗೊಳಿಸ್ಲಿಕ್ಕೆ, ಆಮೇಲೆ ಸಾಮಾಜಿಕ ಜೀವನ ಅಂತಲ್ಲ, ಸಾಮಾಜಿಕ ಜೀವನವನ್ನ ಬೆಳೆಸ್ಲಿಕ್ಕೆ, ಜೊತೆಗೆ ಶೈಕ್ಷಣಿಕ, ಸಾಂಸ್ಕೃತಿಕ, ಬೌದ್ಧಿಕ ಅಂತದಲ್ರಿ, ಆ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರದ ಜನತೆಯನ್ನ ಸುಧಾರಿಸ್ಲಿಕ್ಕೆ ಅಂತೇಳಿ ಸಂವಿಧಾನ ಇಂತಹ ಅನೇಕ ಮಾರ್ಗಸೂಚಿಗಳನ್ನ ಏನ್ ಮಾಡಿದಂದ್ರ ನೀಡ್ಯದ. ಈ ತರನಾಗಿ ಇದ್ದಂತಹ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಅಡಿಯೊಳಗ ಮತ್ತೊಂದು ಮಹತ್ವಪೂರ್ಣ ಲಕ್ಷಣ ಅಥವಾ ವೈಶಿಷ್ಟ್ಯಪೂರ್ಣ ಅಂಶ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗ್ತದೆ. Then one more salient feature of this Indian Constitution is here, division of power. Division of power, ಅಧಿಕಾರದ ವಿಭಜನೆ ಅಂತ, ಅಧಿಕಾರದ ವಿಭಜನೆ. Montesquieu was expressed division of power or separation of power. According to Montesquieu's theory, almost all different countries of this world, those which countries are adopted federal form of government, that all are having a division of powers according to
constitution. And India also adopted the federal system, and it was adopted division of powers in our constitution. ಅಧಿಕಾರದ ಹಂಚಿಕೆ ಅಥವಾ ಅಧಿಕಾರದ ವಿಭಜನೆ ಇದಲ್ರಿ, ಇದನ್ನ ಪ್ರತಿಪಾದನೆ ಮಾಡಿದವ ಯಾರಂದ್ರ ಮಾಂಟೆಸ್ಕೋ. ಆ ಮಾಂಟೆಸ್ಕೋನ ಸಿದ್ಧಾಂತದ ಪ್ರಕಾರ ಜಗತ್ತಿನ ಒಕ್ಕೂಟ ವ್ಯವಸ್ಥೆಯನ್ನು ಕಂಡುಕೊಂಡಿರ್ತಕ್ಕಂತಹ ಬೇರೆ ಬೇರೆ ರಾಷ್ಟ್ರಗಳದವಲ್ರಿ, ಆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನದಂದ್ರ ಅಧಿಕಾರದ ವಿಭಜನೆ ಅಂತಕ್ಕಂಥದ್ದು ಕಾಣ್ ಬರ್ತದ. ಹಾಗೇನೆ ಭಾರತದಲ್ಲಿನೂ ಒಕ್ಕೂಟ ಪದ್ಧತಿ ಅದ, ಅದಕ್ಕೆ ತಕ್ಕಂಗ ಅಧಿಕಾರದ ವಿಭಜನಾ ವ್ಯವಸ್ಥೆಯನ್ನು ಸಂವಿಧಾನದೊಳಗೆ ಅಳವಡಿಕೆ ಮಾಡಿಕೊಂಡಿದ್ದಾರ. ಸೊ ಅಕಾರ್ಡಿಂಗ್ ಟು ದಿಸ್ ಡಿವಿಷನ್ ಆಫ್ ಪವರ್ in India, authorities or powers are divided into union and state governments as per constitution. According to this division of power, union and state governments have or adopted power or authority as per constitution. So here power should not centralized only in a single government of the nation or only in a union government. Here all administrative authorities or administrative powers are divided into both governments, that is different state governments and union government. ನೋಡ್ರಿ, ಆತ್ಮೀಯ ವಿದ್ಯಾರ್ಥಿಗಳೇ, ಅಧಿಕಾರ ಕೇಂದ್ರೀಕರಣಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಅದ. ಆ ವಿಕೇಂದ್ರೀಕರಣ ತತ್ವಕ್ಕೆ ಅನುಗುಣವಾಗಿ ಭಾರತದೊಳಗ ಬೇರೆ ಬೇರೆ ರಾಜ್ಯ ಸರ್ಕಾರಗಳಲ್ಲ, ಆ ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರ ಸರ್ಕಾರದ ನಡುವೆ ಅಧಿಕಾರ ಸಂವಿಧಾನದತ್ತವಾಗಿ ಏನಾಗ್ಯದ ಅಂತಂದ್ರ ಹಂಚಿಕೆ ಆಗ್ಯದ. ಸಂವಿಧಾನದ ಪ್ರಕಾರ ಅಧಿಕಾರದ ಹಂಚಿಕೆ ಅಂತಕ್ಕಂಥದ್ದು ಸೊ ಇಲ್ಲಿ ಕಾಣ್ ಬರ್ತದ. In India, according to constitution, purely there are three lists. One is the union list and another one is the state list, one more is the concurrent list. Along with these three lists, one more list is here, that is the residuary powers list. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತದೊಳಗ ಸಂವಿಧಾನದ ಪ್ರಕಾರ ಏನ್ ಮಾಡ್ಲಾಗ ಅಂದ್ರೆ ಕೇಂದ್ರ ಯಾದಿ, ಆಮೇಲೆ ರಾಜ್ಯ ಯಾದಿ ಮತ್ತ ಸಂಯುಕ್ತ ಯಾದಿ ಅಥವಾ ಸಮವರ್ತಿ ಯಾದಿ ಅಂತೇಳಿ ಮೂರು ಯಾದಿಗಳದಾವ. ಈ ಮೂರು ಅಲ್ದರಿ ಇನ್ನೊಂದು ಯಾವ್ದಂದ್ರ ಶೇಷಾಧಿಕಾರಗಳ ಯಾದಿ ಅಂತ ಹೇಳ್ದ. ಸೊ ಸಂವಿಧಾನದತ್ತವಾಗಿ ಏನ್ ಈ ಲಿಸ್ಟ್ ಮಾಡಿದಾರಲ್ರಿ, ಆಯಾ ಲಿಸ್ಟಿನ ಪ್ರಕಾರ ಆಯಾ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವ ಅಂದ್ರೆ ಇಲ್ಲಿ ವಿವಿಧ ವಿಷಯಗಳ ಮೇಲೆ ಕಾನೂನನ್ನ ಮಾಡಿ ಆಡಳಿತದ ಚಟುವಟಿಕೆಯನ್ನ ನಡೆಸ್ತಾವ. ಯೂನಿಯನ್ ಲಿಸ್ಟು ಕೇಂದ್ರ ಯಾದಿ ಅಂತಂದ್ರಿ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಸಂಬಂಧಪಟ್ಟಂಗ ವಿವಿಧ ವಿಷಯಗಳ ಮೇಲೆ ಕಾನೂನುಗಳನ್ನು ನಿರ್ಮಾಣ ಮಾಡಬಹುದ್ರಿ. ಅಂತಹ ಯಾದಿಯನ್ನ ಕೇಂದ್ರ ಯಾದಿ ಅಂತ ಕರೀತಾರೆ. ರಾಜ್ಯ ಯಾದಿ ಅಂತಂದ್ರ ಸೊ ರಾಜ್ಯ ಯಾದಿಯೊಳಗೆ ಬರ್ತಕ್ಕಂತ ಅಥವಾ ಸ್ಟೇಟ್ ಲಿಸ್ಟ್ ಅದಲ್ರಿ, ಸ್ಟೇಟ್ ಲಿಸ್ಟ್ ನಲ್ಲಿ ಬರ್ತಕ್ಕಂತ ವಿಷಯಗಳಲ್ಲ, ಆ ವಿಷಯಗಳ ಮೇಲೆ ಕೇವಲ ರಾಜ್ಯ ಸರ್ಕಾರಗಳು ಮಾತ್ರ ಕಾನೂನನ್ನು ಮಾಡಬಹುದು. ಸಂಯುಕ್ತ ಅಥವಾ ಸಮವರ್ತಿ ಯಾದಿ ಅಂತದಲ್ರಿ, ಆ ಸಮವರ್ತಿ ಯಾದಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಕಾನೂನನ್ನ ಮಾಡ್ಲಿಕ್ಕೆ ಎರಡೂ ಸರ್ಕಾರಗಳಿಗೆ ಅಧಿಕಾರ ಅದ. ಆಮೇಲೆ ಶೇಷಾಧಿಕಾರಗಳು, ಇವು ಉಳಿದಂತ ಅಧಿಕಾರಗಳು
ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನನ್ನ ಮಾಡುವಂತಹ ಅಧಿಕಾರ ಭಾರತದೊಳಗ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದ. ಸೊ ಹಾಗಾದ್ರೆ what are the different subject matters in union list and what are the different subject matters in state list, concurrent list and residuary powers list? So previously there are 97 subject matters in union list. Now at present 100 subject matters in the union list. So in these different all 100 subject matters, only union government has authority to create the different law and orders and any changes and any rules and regulations. So this is a union list. Probably in this union list there are major subject matters. These are the train, then post, telegram was already cancelled, foreign affairs, protection, coin and any other different subject matters are here. So on these all different subject matters, total there are 100 subject matters. On these all different subject matters, there is only authority to do the law and orders to the union government. ಕೇಂದ್ರೀಯ ರಾಜ್ಯದೊಳಗೆ 100 ವಿಷಯಗಳದಾವ. ಮೊದಲು 97 ಇದ್ರಿ, ಈಗ 100 ವಿಷಯಗಳದಾವ. ಈ 100 ವಿಷಯಗಳ ಮೇಲೆ ಕಾನೂನನ್ನ ನಿರ್ಮಾಣ ಮಾಡೋದು, ಬೇಡ ಯಾವುದೋ ಕಾನೂನಿನ ಒಂದು ಮಾಡಿಫಿಕೇಶನ್ ಮಾಡೋದು, ಏನೇ ಬದಲಾವಣೆಗಳನ್ನು ತರೋದು, ಇಂಥದನ್ನ ಗೈಲಿಕ್ಕೆ ಯಾರಿಗೆ ಅಧಿಕಾರ ಅಂದ್ರೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಅದ. ಅಂತಹ ಪ್ರಮುಖ ವಿಷಯಗಳು ಯಾವ ಅಂತ ನೋಡಕತ್ತಂದ್ರ ರೈಲ್ವೆ, ಆಮೇಲೆ ಅಂಚೆ, ತಂತಿ, ವಿದೇಶಾಂಗ ವ್ಯವಹಾರ, ರಕ್ಷಣೆ, ಆಮೇಲೆ ಟಂಕಸಾಲೆ ಅಂತ ಕರಿತಾವ್ರಿ, ನಾಣ್ಯ, ಇಂತಹ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ಒಳಗೊಂಡ 100 ವಿಷಯಗಳಾವಾಗ ಆ 100 ವಿಷಯಗಳ ಮೇಲೆ ಕಾನೂನನ್ನ ಸೃಷ್ಟಿ ಮಾಡುವಂಥದ್ದು ಯಾವುದು ಅಂದ್ರೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ. ನೆಕ್ಸ್ಟ್ ಸ್ಟೇಟ್ ಲಿಸ್ಟ್. ಸ್ಟೇಟ್ ಲಿಸ್ಟ್ ರಾಜ್ಯ ಯಾದಿ. ಸೊ previously there are 66 subject matters in this state list. Now at present 61 subject matters are there. So on these different 61 subject matters, law making authority should have only state governments. Only state governments shall have authority to create the different law and orders, any different changes in these different 61 subject matters. ಮೊದಲಿಗೆ 66 ವಿಷಯಗಳಿದ್ರಿ ರಾಜ್ಯಗಳೊಳಗ, ಇವಾಗ 61 ಅಂತದವ. ಸೊ ಈ 61 ವಿಷಯಗಳ ಮೇಲೆ ಕಾನೂನನ್ನ ಸೃಷ್ಟಿ ಮಾಡುವಂತಹ ಅಧಿಕಾರ ಯಾರಿಗದ ಅಂದ್ರೆ ರಾಜ್ಯ ಸರ್ಕಾರಕ್ಕದ. ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯದ ಸ್ಥಿತಿಗತಿಯ ಮೇಲೆ ವಿಭಿನ್ನ ಕಾನೂನುಗಳನ್ನು ನಿರ್ಮಾಣ ಮಾಡ್ತಾವ, ಬೇಡ ಕಾನೂನನ್ನ ಸೊ ಬದಲಾಯಿಸ್ತಕ್ಕಂಥ ಕಾರ್ಯವನ್ನು ಗೈತಾವ. ಸೊ ಅಂತಹ ರಾಜ್ಯದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನ ನಾವು ಪ್ರಮುಖವಾಗಿ ನೋಡಕತ್ತೀವಿ ಅಂದ್ರೆ ಹೆಲ್ತ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಅಗ್ರಿಕಲ್ಚರು, ಪೊಲೀಸು, ಫಿಶಿಂಗು, ದೆನ್ ಇರಿಗೇಷನು, ಇಂತಹ ಪ್ರಮುಖ ವಿಷಯಗಳನ್ನೊಳಗೊಂಡ 61 ವಿಷಯಗಳವಲ್ರಿ. ಇಷ್ಟು ವಿಷಯಗಳ ಮೇಲೆ ಕಾನೂನನ್ನ ಮಾಡ್ತಕ್ಕಂತಹ ಅಧಿಕಾರ ಯಾವುದಕ್ಕದಂದ್ರ ಸೊ ಕೇವಲ ರಾಜ್ಯ ಸರ್ಕಾರಕ್ಕದ. ಯಾವ್ಯಾವ್ರಿ? ಆರೋಗ್ಯ, ಆಮೇಲೆ ಸಾರಿಗೆ, ಕೃಷಿ,
ನೀರಾವರಿ, ಮೀನುಗಾರಿಕೆ, ಪೊಲೀಸು ಇಂಥವನ್ನು ಒಳಗೊಂಡ ಏನ 61 ವಿಷಯಗಳು ಇವತ್ತಿನ ದಿನ. ಇಷ್ಟು ವಿಷಯಗಳ ಮೇಲೆ ಕಾನೂನನ್ನು ಸೃಷ್ಟಿ ಮಾಡ್ತಕ್ಕಂತಹ ಅಧಿಕಾರ ಕೇವಲ ರಾಜ್ಯ ಸರ್ಕಾರಗಳಿಗಿದೆ. ನೆಕ್ಸ್ಟ್, ಅಂಡರ್ ಒನ್ ಲಿಸ್ಟ್ ಇಸ್ ಹಿಯರ್, ದಟ್ ಈಸ್ ಕಾಂಕರೆಂಟ್ ಲಿಸ್ಟ್. ಸಂಯುಕ್ತ ಯಾದಿ ಅಥವಾ ಸಮವರ್ತಿ ಯಾದಿ ಅಂತ. ಸಂಯುಕ್ತ ಅಥವಾ ಸಮವರ್ತಿ ಯಾದಿ. ಸೊ what is the number of subject matters of this concurrent list previously? ಸಂಯುಕ್ತ ಯಾದಿ ಅಥವಾ ಸಮವರ್ತಿ ಯಾದಿ ಒಳಗೆ ಮೊದಲಿಗೆ ಎಷ್ಟು ವಿಷಯಗಳಿದ್ವು ರೀ ವಿದ್ಯಾರ್ಥಿಗಳೇ? ಈ ಹಿಂದೆ ಎಷ್ಟು ವಿಷಯಗಳಿದ್ವು ಅಂತ? ಈ ಹಿಂದೆ ಎಷ್ಟು ವಿಷಯಗಳಿದ್ವು ಅಂದ್ರೆ, ಸೊ ಪ್ರಿವಿಯಸ್ಲಿ ದೇರ್ ಆರ್ 47 ಸಬ್ಜೆಕ್ಟ್ ಮ್ಯಾಟರ್ಸ್. ಮೊದಲಿಗೆ 47 ವಿಷಯಗಳಿದ್ದು. ನಾವು ಅಟ್ ಪ್ರೆಸೆಂಟ್ ದೇರ್ ಆರ್ 52 ಸಬ್ಜೆಕ್ಟ್ ಮ್ಯಾಟರ್ಸ್. ಪ್ರಸ್ತುತ 52 ವಿಷಯಗಳು ಅಂತದವ. ಎದ್ರೊಳಗ್ರಿ? ಸಮವರ್ತಿ ಯಾದಿಯೊಳಗ ಅಥವಾ ಸಂಯುಕ್ತ ಯಾದಿಯೊಳಗ 52 ವಿಷಯಗಳು ಅಂತದವ. ಸೊ there is authority to create any different law and orders, any changes, any rules and to do the any rules and regulations to the both governments of the nation on this concurrent list. ಯಾವುದೇ ಶಾಸನಗಳನ್ನ, ಯಾವುದೇ ಕಾನೂನುಗಳನ್ನ ಸೃಷ್ಟಿ ಮಾಡೋದು, ಯಾವುದೇ ನಿಯಮಗಳನ್ನ ಸೃಷ್ಟಿ ಮಾಡೋದು, ಏನೇ ಬದಲಾವಣೆಗಳನ್ನ ಮಾಡೋದು ಅಂತಲ್ರಿ, ಅಂಥದನ್ನ ಮಾಡ್ಲಕ್ಕ ಸಮವರ್ತಿ ಯಾದಿಯಲ್ಲಿ ಬರ್ತಕ್ಕಂಥ ವಿಷಯಗಳ ಮೇಲೆ ಎರಡೂ ಸರ್ಕಾರಗಳಿಗೆ ಅಧಿಕಾರದ. ಎರಡೂ ಸರ್ಕಾರಗಳು ಅಂತಂದ್ರೆ ಯಾವ್ರಿ? ಎರಡೂ ಸರ್ಕಾರಗಳು ಅಂತಂದ್ರೆ ಯಾವ್ರಿ? ಯೂನಿಯನ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಸೊ ಎರಡೂ ಸರ್ಕಾರಗಳಿಗೆ ಅಧಿಕಾರ ಅದ. ಹಾಗಾದ್ರೆ now at present there are 52 subject matters. Initially there are 47, now at present 52 subject matters. ಮೊದಲಿಗೆ 47, ಇವಾಗ 52 ಅಂತವ್ರಿ. So what are the major subject matters in this concurrent list? Registration of the birth and death, and prices control, then marriage, then divorce. Including these major subject matters, there are 52 subject matters in this concurrent list. Both governments have authority to create the different law and orders in these 52 subject matters. ಇವೇನ 52 ವಿಷಯಗಳಲ್ರಿ, ಅದ್ರಾಗ ನಾನು ಹೇಳಿ ಕೆಲವೊಂದಿಷ್ಟು ಯಾವ್ಯಾವ: ಜನನ ಮತ್ತು ಮರಣಗಳ ನೋಂದಣಿ, ಆಮೇಲೆ ಬೆಲೆಗಳ ನಿಯಂತ್ರಣ, ಆಮೇಲೆ ವಿವಾಹ, ನಂತರ ವಿಚ್ಛೇದನ. ಸೊ ಇಂತಹ ಪ್ರಮುಖ ವಿಷಯಗಳನ್ನ ಒಳಗೊಂಡ 52 ವಿಷಯಗಳಲ್ಲ. 52 ವಿಷಯಗಳ ಮೇಲೆ ಕಾನೂನನ್ನ ಮಾಡ್ತಕ್ಕಂತಹ ಅಧಿಕಾರ ಯಾರಿಗದರಿ? ಎರಡೂ ಸರ್ಕಾರಗಳಿಗದ. ಎರಡು ಸರ್ಕಾರ ಅಂದ್ರೆ ವಿದ್ಯಾರ್ಥಿಗಳೇ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಎರಡು ಸರ್ಕಾರಗಳಿದೆ. ಸೊ ಇಲ್ಲಿ by suppose both governments are interested to do the law on same subject matters, in that situation decision of the which government is implementing. ಈಗ ಒಂದ್ ವೇಳೆ ಎರಡೂ ಸರ್ಕಾರಗಳು ಏನ್ರಿ ಒಂದ್ ಯಾವ್ದೋ ವಿಷಯ ತಗೊಂಡು ಅದ್ರ ಮೇಲೆ ಕಾನೂನನ್ನ ಮಾಡ್ಲಿಕ್ಕೆ ಅಂತೇಳಿ ಮುಂದಾದವು ಅಂತಂದ್ರೆ, ಒಂದ್ ಯಾವ್ದೋ ವಿಷಯ ತಗೊಂಡು ಅದ್ರ ಮೇಲೆ ಎರಡೂ ಸರ್ಕಾರದ ಕಾನೂನನ್ನ ಮಾಡ್ಲಿಕ್ಕೆ ಮುಂದಾದಂದ್ರ
ಸೊ ಅವಾಗ ಏನಾಗ್ತದ ಅಂತ, ಅವಾಗ ಯಾವ್ದು ಜಾರಿಗೆ ಬರ್ತದ ಅಂತ. ಈ ಉದಾಹರಣೆಗಾಗಿ ಸೊ ಮ್ಯಾರೇಜು, ವಿವಾಹಕ್ಕೆ ಸಂಬಂಧಪಟ್ಟಂಗ ಈಗ ಆಲ್ರೆಡಿ ಕಾನೂನು ಏನದ ತಮಗ್ ಗೊತ್ತದ. ಸೊ ಏನದ ಅಂತಂದ್ರೆ 18, 21. ಸೊ ಪುರುಷನ್ಗೆ 21, ಮಹಿಳೆಗೆ 18 ಅಂತದ. ಹೌದಾ? ಸೊ ಈ ಕಾನೂನನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರನು ಆಲೋಚನೆ ಮಾಡಿದ ಅಂತ ಇಟ್ಕೊಂಡು, ಹಾಗೇನೆ ರಾಜ್ಯ ಸರ್ಕಾರನು ಈ ಕಾನೂನನ್ನ ಬದಲಾವಣೆ ಮಾಡಬೇಕು ಅಂತ ಆಲೋಚನೆ ಮಾಡಿದ. ಸೊ ಇಲ್ಲಿ ಯೂನಿಯನ್ ಗವರ್ಮೆಂಟ್ ಸೊ ಏನ್ ಡಿಸಿಷನ್ ತೊಗೊಳಕತ್ತ ಅಂದ್ರೆ ಮಹಿಳೆಗೆ 21, ಪುರುಷನಿಗೆ 25 ವರ್ಷ ಆಗ್ಬೇಕು ಮದುವೆ ಆಗ್ಲಿಕ್ಕೆ ಅಂತ ಡಿಸಿಷನ್ ತಗೊಳಕತ್ತದ. ಸೊ ಸ್ಟೇಟ್ ಗವರ್ಮೆಂಟು ಮಹಿಳೆಗೆ 19, ಪುರುಷನ್ಗೆ 20 ಹಿಂಗ್ ಡಿಸಿಷನ್ ತಗೊಳಕತ್ತದ. ಸೊ ಇವಾಗ ಯಾವ್ದು ಫೈನಲ್ ಆಗ್ತದ, ಯಾವ್ದು ಜಾರಿಗೆ ಬರ್ತದ ಅಂತೇಳಿ ಆಲೋಚನೆ ಮಾಡಿದ್ವಿ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಏನ 19, 20 ಅಂತ ಹೇಳ್ಬಿಟ್ಟು ಡಿಸಿಷನ್ ತೊಗೊಳಕತ್ತಿರಲಿಲ್ಲ, ಅದು ಬಿದ್ದು ಹೋಗ್ತೈತಿ. ಫೈನಲ್ ಆಗಿ ಇಂಪ್ಲಿಮೆಂಟ್ ಆಗೋದು ಯಾವುದು ಅಂತಂದ್ರ ಯೂನಿಯನ್ ಗವರ್ಮೆಂಟ್ ಏನ್ ಡಿಸಿಷನ್ ಮಾಡಕತ್ತಿಲ್ಲ, ಮಹಿಳೆಗೆ 21, ಪುರುಷನಿಗೆ 25 ಅಂತೇಳಿ ಅದು ಜಾರಿಗೆ ಬರ್ತದ. ಯಾಕ ಅಂತ, why the decision of state government is a failure? ಯಾಕ ರಾಜ್ಯ ಸರ್ಕಾರದ ನಿರ್ಧಾರ ಬಿದ್ದೋಯ್ತು? ರಾಜ್ಯ ಸರ್ಕಾರದ ನಿರ್ಧಾರ ಯಾಕೆ ಬಿದ್ದು ಹೋಗ್ತದಂತ್ರಿ? ಕೇಂದ್ರದ ಕಾನೂನೇ ಜಾರಿಗೆ ಬಂತು, ರಾಜ್ಯದ ಕಾನೂನು ಜಾರಿಗೆ ಬರಲಿಲ್ಲ. ರಾಜ್ಯ ಸರ್ಕಾರ ಮಾಡ್ಬೇಕು ಅಂದಿರ್ತಕ್ಕಂಥ ಕಾನೂನು ಸೊ ನೆಲ ಕಸ್ತದ. ಯಾಕ ಅಂತ, ವೆರಿ ಸಿಂಪಲ್. In our constitution mentioned regarding the governments, here according to that strong state government and strong union government and weak state governments. ಸಂವಿಧಾನದೊಳಗ ಏನ್ ಎಕ್ಸ್ಪ್ಲನೇಷನ್ ಅಲ್ರಿ, ಅದ್ರ ಪ್ರಕಾರ ನಾವು ಅವಲೋಕನೆ ಮಾಡಕತ್ತೀವಿ ಅಂದ್ರೆ ಸಂವಿಧಾನ ನಮಗೆ ಎಂಥದನ್ನ ಕೊಟ್ಟದ ಅಂತಂದ್ರೆ ಬಲಿಷ್ಠ ಕೇಂದ್ರ ಸರ್ಕಾರವನ್ನು ನೀಡಿದ, ದುರ್ಬಲ ರಾಜ್ಯ ಸರ್ಕಾರಗಳ ನೀಡಿದ. ಕೇಂದ್ರದ ಬಲಿಷ್ಠತೆ ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳೇ ಏನಾಗ್ತದೆ, ಕೇಂದ್ರ ಸರ್ಕಾರದ ನಿಲುವಳಿ ಜಾರಿಗೆ ಬರ್ತದ. ಅದೇ ರಾಜ್ಯ ಸರ್ಕಾರದ ವಿಚಾರಧಾರೆಗಳೆಲ್ಲ ಎಲ್ಲನೂ ಬಿದ್ದು ಹೋಗ್ತಾವ. ನಾನು ಆಗ್ತಾನೆ ವಿವಾಹಕ್ಕೆ ಸಂಬಂಧಪಟ್ಟ ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಗ. ರಾಜ್ಯದ ನಿರ್ಧಾರ ನೆಲಕ್ಕಸ್ತದ, ಕೇಂದ್ರದ ನಿರ್ಧಾರ ಸೊ ಊರ್ಜಿತಗೊಳ್ತದ ಅಥವಾ ಜಾರಿಗೆ ಬರ್ತದ. ಕಾರಣ ಬಲಿಷ್ಠ ಕೇಂದ್ರ ಸರ್ಕಾರ. ನೋಡ್ರಿ ನೀವು ಇಲ್ಲೇ ಗೊತ್ತಾಗ್ತದ, ಯೂನಿಯನ್ ಲಿಸ್ಟ್ ನೊಳಗೆ ಎಷ್ಟದವ್ರಿ 100 ಸಬ್ಜೆಕ್ಟ್ ಮ್ಯಾಟರ್ಸ್ ಅದಾವ. ಸ್ಟೇಟ್ ಲಿಸ್ಟ್ ನೊಳಗ 61 ಅಂತದಾವ. 66 ಇತ್ತು, ಮತ್ತೆ ಕಡಿಮೆ ಮಾಡಿ 61 ಅಂತ ಮಾಡ್ಕೊಂಡಾರ. ಸೊ ಹೀಗಾಗಿ ಇಲ್ಲಿ ಕೇಂದ್ರದ ಬಲಿಷ್ಠತೆ ಅದ. ಆ ನಂತರ ಮೆಂಬರ್ಸ್ ಕ್ವಾಂಟಿಟಿ ಆಫ್ ದ ಯೂನಿಯನ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗದ ಸದಸ್ಯತ್ವದ ಸಂಖ್ಯೆ, ಆಮೇಲೆ ಕೇಂದ್ರ ಶಾಸಕಾಂಗದ ಸದಸ್ಯತ್ವದ ಸಂಖ್ಯೆ, ಇವುಗಳಿಗೆ ಕಂಪೇರ್ ಮಾಡಿ ನೋಡಿದೀವಿ ಅಂತಂದ್ರೆ ಕೇಂದ್ರ ಶಾಸಕಾಂಗದ ಸದಸ್ಯತ್ವದ ಸಂಖ್ಯೆ ಜಾಸ್ತಿ ಅದ. ಇಲ್ಲಿ ಏನ ಸೂಚಿಸ್ತದ ಅಂತಂದ್ರೆ ಇದು ಸ್ಟ್ರೆಂತ್ನೆಸ್ ಆಫ್ ದ ಯೂನಿಯನ್ ಗವರ್ಮೆಂಟ್, ಕೇಂದ್ರ ಸರ್ಕಾರದ ಒಂದು ಬಲಾಢ್ಯತೆ ಅಥವಾ ಬಲಿಷ್ಠತೆಯನ್ನು ಸೂಚಿಸ್ತದೆ. ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯ ಸರ್ಕಾರದ ನಿರ್ಧಾರ ಸಮವರ್ತಿಯಾದಿಯ ವಿಷಯದ ಮೇಲೆ ಯಾವುದೇ ಕಾನೂನನ್ನ ಎರಡೂ ಸರ್ಕಾರಗಳ ಒಂದೇ ವಿಷಯದ ಮೇಲೆ ತೆಗೆದುಕೊಳ್ಳಕ್ಕಿದ್ದಾಗ ರಾಜ್ಯದ ನಿರ್ಧಾರ ವಿಫಲ ಆಗ್ತದ, ಕೇಂದ್ರದ ನಿರ್ಧಾರ ಜಾರಿಗೆ ಬರ್ತದೆ. ಇವು 3 ಲಿಸ್ಟ್ಗಳ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ನಾನು, ಯಾವುದು ಅಂದ್ರೆ ರೆಸಿಡ್ಯೂರಿ ಪವರ್ಸ್ ಲಿಸ್ಟ್.
ಶೇಷಾಧಿಕಾರಗಳ ಯಾದಿ ಅಂತ. ಶೇಷಾಧಿಕಾರಗಳ ಯಾದಿ. What is the number of subject matters in this residuary powers list? ಶೇಷಾಧಿಕಾರಗಳ ಯಾದಿ ಒಳಗ ಎಷ್ಟು ವಿಷಯಗಳವ್ರಿ ವಿದ್ಯಾರ್ಥಿಗಳೇ? ಸರಿ, ಕೇಂದ್ರ ಯಾದಿ ಒಳಗೆ ಎಷ್ಟು ವಿಷಯಗಳದಾವ ಪ್ರಸ್ತುತ? ಕೇಂದ್ರ ಯಾದಿ ಒಳಗೆ ಎಷ್ಟು ವಿಷಯಗಳದಾವ್ರಿ? ಎಷ್ಟು? 100. ರಾಜ್ಯ ಯಾದಿ ಒಳಗ 61. ಕಾಂಕರೆಂಟ್ ಲಿಸ್ಟ್ ನಲ್ಲಿ 52. ರೆಸಿಡ್ಯೂರಿ ಪವರ್ಸ್ ಲಿಸ್ಟ್ ಒಳಗ್ರಿ ಸೊ ಎಸ್, ವೆರಿ ಗುಡ್, ಯು ಆರ್ ರೈಟ್. ಯೂನಿಯನ್ ಲಿಸ್ಟ್ ಒಳಗ 100 ಸಬ್ಜೆಕ್ಟ್ ಮ್ಯಾಟರ್ಸ್ ಅದಾವ. ಸ್ಟೇಟ್ ಲಿಸ್ಟ್ ಒಳಗ 61 ಸಬ್ಜೆಕ್ಟ್ ಮ್ಯಾಟರ್ಸ್ ಅದಾವ. ಕಾಂಕರೆಂಟ್ ಲಿಸ್ಟ್ ಒಳಗ 52 ಅಂತ ಅದಾವ. ರೆಸಿಡ್ಯೂರಿ ಪವರ್ಸ್ ಲಿಸ್ಟ್ ಒಳಗ ಸೊ ದೇರ್ ಆರ್ ನೋ ನಂಬರ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ಸ್. ಶೇಷಾಧಿಕಾರಿಗಳ ಯಾದಿ ಒಳಗ್ರಿ ಇಷ್ಟ ವಿಷಯಗಳಂತೂ ಅಂಕಿ ಸಂಖ್ಯೆ ಇಲ್ಲ. ಅಲ್ಲಿ ಇಷ್ಟ ವಿಷಯಗಳಂತೇಳಿ ಅಂಕಿ ಸಂಖ್ಯೆಯನ್ನು ಮೆನ್ಷನ್ ಮಾಡಿಲ್ಲ ಅಲ್ಲಿ. ಮತ್ತ ಆ ಲಿಸ್ಟ್ ನೊಳಗೆ ಏನಾರೇ ಬರ್ತೈತ್ರಿ ಅಂತ ಕೇಳ್ಬೋದು, ಹೌದಾ? ಸೊ ಆ ಲಿಸ್ಟ್ ನಲ್ಲಿ ಏನ್ ಬರ್ತದ ಅಂತ ನೋಡಿದ್ವಿ ಅಂದ್ರೆ accepted union list, accepted state list, accepted concurrent list. What are that different subject matters are arises in our country, that all subject matters are so enter in that residuary powers list. ಕೇಂದ್ರ ಯಾದಿಯ ವಿಷಯಗಳು, ಆಮೇಲೆ ರಾಜ್ಯ ಯಾದಿಯ ವಿಷಯಗಳು, ಆನಂತರ ಸಂಯುಕ್ತ ಅಥವಾ ಸಮವರ್ತಿ ಯಾದಿಯ ವಿಷಯಗಳವಲ್ರಿ. ಇಷ್ಟೋ ಯಾದಿಯ ವಿಷಯಗಳ ಅಲ್ಲದೆ ಬೇರೆ ಏನಾದ್ರೂ ವಿಷಯಗಳು ಅಂತ ಬಂದಂದ್ರ ಅವು ಎಲ್ಲಿ ದಾಖಲಾಕವ್ರಿ? ಶೇಷಾಧಿಕಾರಗಳ ಯಾದಿಯೊಳಗೆ ಬರ್ತಾವ. ಅದಕ್ಕಲ್ಲಿ ಇಷ್ಟ ಅಂಕಿ ಅಂಶಗಳ ಎಷ್ಟ ಬಂದ್ರು ಅವೆಲ್ಲ ಶೇಷಾಧಿಕಾರಗಳ ಯಾದಿಗೆ ಬರ್ತಾವ. ಸೊ ಅಂತಹ ವಿಷಯಗಳ ಮೇಲೆ ಕಾನೂನನ್ನು ನಿರ್ಮಾಣ ಮಾಡ್ತಕ್ಕಂತಹ ಅಧಿಕಾರ ಕೇವಲ ಯಾವುದಕ್ಕದ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದ. ಶೇಷಾಧಿಕಾರಗಳ ಯಾದಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಕಾನೂನನ್ನ ನಿರ್ಮಾಣ ಮಾಡ್ತಕ್ಕಂಥ ಅಧಿಕಾರ ಭಾರತದೊಳಗ ಕೇಂದ್ರ ಸರ್ಕಾರಕ್ಕೆ ಅದ. ಆದ್ರ ಅಮೆರಿಕದಾಗ ಹಂಗಿಲ್ರಿ. ಅಮೆರಿಕದಾಗ ಶೇಷಾಧಿಕಾರಗಳು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ರಾಜ್ಯ ಸರ್ಕಾರಗಳು ಶೇಷಾಧಿಕಾರಗಳನ್ನು ಹೊಂದಿದವ. ಸೊ ಈ ತರನಾಗಿ ಏನಂತಂದ್ರ ಡಿವಿಷನ್ ಆಫ್ ಪವರ್ಸ್ ಪ್ರಕಾರ ಕೇಂದ್ರ, ರಾಜ್ಯ, ಸಂಯುಕ್ತ ಅಥವಾ ಸಮವರ್ತಿ ಜೊತೆಗೆ ಶೇಷಾಧಿಕಾರಗಳ ಯಾದಿ ಅಂತ ಹೇಳಿ ಈ 4 ಯಾದಿಗಳನ್ನು ಒಳಗೊಂಡ ಅಧಿಕಾರ ವಿಕೇಂದ್ರೀಕರಣ ತತ್ವಕ್ಕೆ ಅನುಗುಣವಾಗಿ ಸೊ ಅಧಿಕಾರದ ವಿಭಜನೆ ಅಥವಾ ಅಧಿಕಾರದ ವಿಂಗಡಣೆ, ಅಧಿಕಾರದ ಹಂಚಿಕೆ ಅಂತಕ್ಕಂಥ ಒಂದು ಅಂಶ ಇದ್ಲ ಭಾರತ ಸಂವಿಧಾನದ ಮತ್ತೊಂದು ವೈಶಿಷ್ಟ್ಯ ಪೂರ್ಣ ಅಂಶ ಅಥವಾ ಲಕ್ಷಣ ಅಂತ ಹೇಳಿಬಿಟ್ಟು ಪರಿಗಣಿಸಲಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದಲ್ಲದೆ ಸೊ ಇನ್ನು ಫೆಡರಲ್ ಕ್ಯಾರೆಕ್ಟರ್, ಪಾರ್ಲಿಮೆಂಟರಿ ಡೆಮೋಕ್ರಸಿ, ಸಿಂಗಲ್ ಎಲೆಕ್ಷನ್ ಕಮಿಷನ್, ಜುಡಿಷಿಯಲ್ ರಿವೈವಲ್ ಅಂತ ಬರ್ತಾವ. ಸೊ ಆ ಉಳಿದಂತಹ ಭಾರತ ಸಂವಿಧಾನದ ಲಕ್ಷಣಗಳನ್ನ ಮುಂದಿನ ಅವಧಿಯೊಳಗ ಚರ್ಚೆ ಮಾಡೋಣ. ಸೊ ನಾನೊಂದು ಗಮನಿಸ್ತಾ ಇದ್ದೆ, ಏನಂದ್ರೆ ಬಹಳಷ್ಟು ಜನ ಜಾಯಿನ್ ಆಗೋದು ಆಚೆ ಹೋಗೋದು, ಜಾಯಿನ್ ಆಗೋದು ಆಚೆ ಹೋಗೋದು ಏನೋ ಮಾಡ್ತಾ ಇದ್ದೀರಿ. ಆ ಟೈಪ್ ಮಾಡೋದ್ರಿಂದ ನಿಮ್ದು ಅಟೆಂಡೆನ್ಸ್ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಐತೆ ಅಂತ ತೋರಿಸ್ತದ ಇದ್ರ ಟೀಚ್ಮೆಂಟ್ ಆ್ಯಪ್ನೊಳಗೆ. ಅದಕ್ಕೆ 100% ಲೆವೆಲ್ ನಿಮ್ದು ಅಟೆಂಡೆನ್ಸ್ ಇರಲಿ.
ಜಾಯಿನ್ ಆದ್ರಂದ್ರ ಮಧ್ಯದೊಳಗೆ ಆಚೆ ಹೋಗೋದು ತಿರ್ಗಾ ಜಾಯಿನ್ ಆಗೋದು ಮಾಡಬೇಡ್ರಿ. ಇದು ಗಮನಕ್ಕಿರಲಿ. ಎಸ್, ಇವಾಗ ಚರ್ಚೆ ಮಾಡಿದ್ರೊಳಗೆ ಏನಾದರೂ ಸಂದೇಹಗಳು ಅಂತ, ಈ ಡಿಸ್ಕಷನ್ ಮಾಡಿದ್ರಾಗ ಏನಾದರೂ ಡೌಟ್ಸ್ ಅಂತಿದೆಯಾ? ಎನಿ ಡೌಟ್ಸ್, ಎನಿ ಕ್ವೈರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್? ಈ ಕ್ಲಾಸಿನ ಕುರಿತು ಏನಾದರೂ ಡೌಟ್ಸ್ ಅದ ರೀ? So if you have any doubts, you can ask me. So ಯಾವ ಡೌಟ್ಸ್ ಇದ್ದು ಕೇಳ್ರಿ. ಏನಾದ್ರು ಡೌಟ್ಸ್ ಇಲ್ಲ ಅಂತಂದ್ರೆ ಎಸ್ ನಾನು ಕ್ಲಾಸ್ ಮುಗಿಸ್ತೀನಿ. ಎಸ್, ಓಕೆ. ಏನು ಡೌಟ್ಸ್ ಇಲ್ಲಲ್ರಿ? ನಾನು ಇದು ಮತ್ತೆ ಯೂಟ್ಯೂಬ್ ಕಳಿಸ್ತೀನಿ ನಿಮಗೆ. ಏನು ಡೌಟ್ಸ್ ಇಲ್ಲ? ಎಸ್, ಓಕೆ. I thank to everyone. With this, I conclude my class. Once again, I thanking you.